ಎಂಫ್ಯಾಟಿಕ್ ವಿನ್ ಫಾರ್ ಪಂಜಾಬ್ ಕಿಂಗ್ಸ್ ವರ್ಸಸ್ RCB ಇನ್ ನಮ್ಮ ಚಿನ್ನಸ್ವಾಮಿ ಸ್ಟೇಡಿಯಂ. ನಿನ್ನೆ ಪಂಜಾಬ್ ಟಾಸ್ ವಿನ್ ಆಗ್ಬಿಟ್ಟು ಬೌಲಿಂಗ್ ತಗೊಂಡ್ರು. ರೀಸನ್ ಅಂತೂ ತುಂಬಾ ಸಿಂಪಲ್ ಆಗಿತ್ತು. ನಿನ್ನೆ ಮಳೆ ತುಂಬಾ ಜೋರಾಗ್ಬಿಟ್ಟು ಮ್ಯಾಚ್ ಸ್ಟಾರ್ಟ್ ಆಗಿದೆ ಆಕ್ಚುಲಿ 9:45ಗೆ. ಸೊ 9:30 ಟಾಸ್ ಅಲ್ಲಿ ಪಂಜಾಬ್ ಕಿಂಗ್ಸು ದೇ ಚೋಸ್ ಟು ಬೌಲ್. ಸ್ಟಾರ್ಟಿಂಗ್ ಅಲ್ಲೇ ಫಸ್ಟ್ ಬಾಲ್ ಅಲ್ಲೇ ಹರ್ಷದೀಪಿಗೆ ಒಂದು ಸ್ಟ್ರೈಟ್ ಡ್ರೈವ್ 4 ಹೊಡಿತಾನೆ ಫಿಲ್ ಸಾಲ್ಟ್. ಬಟ್ ಸ್ಟಿಲ್ ಅದೇ ಓವರ್ ಅಲ್ಲಿ ಆಕ್ಚುಲಿ ಕ್ಯಾಚ್ ಕೊಟ್ಟು ಹೋಗ್ತಾನೆ. ಅದಾದ್ಮೇಲೆ ರಜತ್ ಪಟಿದಾರ್ ಈ ಪ್ಲೇಡ್ ಫ್ಯೂ ಶಾಟ್ಸ್ 6-4 ಎಲ್ಲ ಹೊಡೆದ. ಬಟ್ ಸ್ಟಿಲ್ ಇನ್ನೊಂದ್ ಕಡೆಯಿಂದ ವಿಕೆಟ್ಸ್ ಬೀಳ್ತಾನೆ ಇತ್ತು ಅಂತ ಹೇಳ್ಬೇಕು. ಅದಾದ್ಮೇಲೆ ಮತ್ತೆ ಥರ್ಡ್ ಓವರ್ ಅಲ್ಲಿ ಹರ್ಷದೀಪ್ಗೆ ವಿರಾಟ್ ಕೊಹ್ಲಿ ವಿಕೆಟ್ ಸಿಗತ್ತೆ. ಅಂಡ್ ಆರ್ ಬ್ಯಾಟರ್ಸ್ ನೆವರ್ ಪ್ಲೇಡ್ ಕಂಫರ್ಟಬಲಿ ಅಂತ ಹೇಳ್ಬೇಕು. ಅಂಡ್ ದೇ ವರ್ ವೆರಿ ಮಚ್ ಸ್ಟ್ರಗ್ಲಿಂಗ್ ಥ್ರೂ ದ ಮ್ಯಾಚ್ ಅಂತ ಹೇಳ್ಬೇಕು. ಲಿವಿಂಗ್ಸ್ಟನ್ ಕೂಡ ಏನು ಪರ್ಫಾರ್ಮ್ ಮಾಡಿಲ್ಲ, ಒನ್ಸ್ ಅಗೇನ್ ಫ್ಲಾಪ್ ಅಂತ ಹೇಳ್ಬೇಕು. ಅದಾದ್ಮೇಲೆ ಕೃಣಾಲ್ ಪಾಂಡ್ಯನು ಅಷ್ಟೇ ಏನು ಪರ್ಫಾರ್ಮ್ ಮಾಡಿಲ್ಲ. ರಜತ್ ಪಟಿದಾರ್ ಕೂಡ ಚೆನ್ನಾಗಿ ಆಡ್ತಿದ್ದವನು ಪ್ರೆಷರ್ ಬಂದ್ಬಿಟ್ಟು ಹೊಡಿಯಕ್ಕೆ ಹೋಗಿ ಔಟ್ ಆದ ಅಂತ ಹೇಳ್ಬೇಕು. ನಮ್ಮ RCB ಕಡೆ ಒಬ್ಬನೇ ಬ್ಯಾಟರು ತುಂಬಾ ಜವಾಬ್ದಾರಿಯುತವಾಗಿ ಆಡಿದಂದ್ರೆ ಟಿಮ್ ಡೇವಿಡ್ ಮಾತ್ರನೇ, ದ ಬೀಸ್ಟ್ ಅಂತ ಹೇಳಬೇಕು. ಈ ಬ್ರಿಂಗ್ಸ್ ಅಪ್ ಇಸ್ ಫಸ್ಟ್ 50 ಎಸ್ಟರ್ಡೇ ಇನ್ IPL ಅಂತ ಹೇಳ್ಬೇಕು. ಅಂಡ್ ಭುವನೇಶ್ವರ್ ಕುಮಾರ್ ಕೂಡ ಒಳ್ಳೆ ಪಾರ್ಟ್ನರ್ಶಿಪ್ ಬಿಲ್ಡ್ ಮಾಡ್ದ ಟಿಮ್ ಡೇವಿಡ್ ಜೊತೆ. ಬಟ್ ಅನ್ಫಾರ್ಚುನೇಟ್ಲಿ ಅವ್ನು ಕೂಡ ಔಟ್ ಆದ. ಸೊ 14 ಓವರ್ಸ್ ಗೇಮ್ ಅಲ್ಲಿ ನಮ್ಮ RCB ಅವರು ನಿನ್ನೆ ಹೊಡೆಯಕ್ಕಾಗಿದ್ದು ಬರೇ 94 ಸಮಥಿಂಗ್ ಅಷ್ಟೇ. ಬೌಲಿಂಗ್ ವಿಚಾರದಲ್ಲಿ ಮಾರ್ಕೋ ಯಾನ್ಸನ್ ವಾಸ್ ಪಿಕ್ ಆಫ್ ದ ಬೌಲರ್ ಫಾರ್ ಪಂಜಾಬ್ ಕಿಂಗ್ಸ್ ಅಂತ ಹೇಳ್ಬೇಕು. ಅವ್ನು 2 ವಿಕೆಟ್ ತಗೊಂಡ. ಇವನ್ ಯುಜ್ವೇಂದ್ರ ಚಾಹಲ್ ಕೂಡ 2 ವಿಕೆಟ್ ತಗೊಂಡ ಅಂತ ಹೇಳ್ಬೇಕು. ಹರ್ಪ್ರೀತ್ ಬ್ರಾರು ಅವನ್ನ ಬರೀ RCB ಮ್ಯಾಚಿಗೆ ತಗೊಂತಾರೆ, ಅದು ಬಿಟ್ಟು ಇನ್ನು ಯಾವ ಮ್ಯಾಚು ಅವನ್ನ ಆಡ್ಸಲ್ಲ. ಅವ್ನು ಕೂಡ 2 ವಿಕೆಟ್ ತಗೊಂಡ. ಅಂಡ್ ಇವನ್ ಹರ್ಷದೀಪ್ ಕೂಡ ತುಂಬ ಚೆನ್ನಾಗಿ ಬೌಲಿಂಗ್ ಮಾಡಿ ಅವ್ನು ಕೂಡ 2 ವಿಕೆಟ್ ತಗೊಂಡ ಅಂತ ಹೇಳಬೇಕು. ಆ್ಯಂಡ್ ನಿನ್ನೆ ಫೀಲ್ಡಿಂಗ್ ವಾಸ್ ಆಲ್ಸೋ ವೆರಿ ಗುಡ್ ಫ್ರಮ್ ಪಂಜಾಬ್ ಕಿಂಗ್ಸ್ ಅಂತ ಹೇಳಬೇಕು. ಚೆನ್ನಾಗಿ ಕ್ಯಾಚಸ್ ಎಲ್ಲ ಹಿಡಿತಿದ್ರು. ಆ್ಯಂಡ್ ಪಂಜಾಬ್ ಕಿಂಗ್ಸ್ ಬ್ಯಾಟಿಂಗ್ ವಿಚಾರಕ್ಕೆ ಬಂದರೆ ಪ್ರಭ್ ಸಿಮ್ರನ್ ಸ್ಟಾರ್ಟ್ಸ್ ವೆರಿ ವೆಲ್. ಆಮೇಲೆ ಅವ್ನು ಕೂಡ ಭುವನೇಶ್ವರ್ ಕುಮಾರ್ 2 ಬೌಂಡ್ರಿ ಹೊಡಿತಾನೆ, ಆ 3ನೇದು ಹೊಡಿಯಕ್ಕೆ ಹೋಗ್ತಾನೆ. ಬಟ್ ಈ ಕುಡ್ ನಾಟ್ ರೀಡ್ ದ ಲೆಂತ್ ವೆರಿ ವೆಲ್ ಅಂತ ಹೇಳ್ಬೇಕು. ಟಾಪ್ ಎಡ್ಜ್ ಆಗುತ್ತೆ. ಅಂಡ್ ಭುವನೇಶ್ವರ್ ಕುಮಾರಿಗೆ ಆಕ್ಚುಲಿ ವಿಕೆಟ್ ಸಿಗುತ್ತೆ, ಟಿಮ್ ಡೇವಿಡ್ ಕ್ಯಾಚ್ ಹಿಡಿತಾನೆ. ಅದಾದ್ಮೇಲೆ ಪ್ರಿಯಾಂಶ್ ಆರ್ಯನು ಅಷ್ಟೇನು ಇಂಪ್ಯಾಕ್ಟ್ ಮಾಡೋಕ್ಕಾಗಿಲ್ಲ. ಅವನು ವಿಕೆಟ್ ಕೂಡ ಹೇಸಲ್ವುಡ್ಗೆ ಸಿಗತ್ತೆ ಅಂತ ಹೇಳ್ಬೇಕು. ಅದಾದ್ಮೇಲೆ ಶ್ರೇಯಸ್ ಅಯ್ಯರ್ ಕೂಡ ನಿನ್ನೆ ಸ್ವಲ್ಪ ವಾಚ್ಫುಲ್ ಇನ್ನಿಂಗ್ಸ್ ಆಡ್ದ ಅಂತ ಹೇಳ್ಬೇಕು. ಬಟ್ ಅವನು ಆಮೇಲೆ ಜಾಶ್ ಇಂಗ್ಲಿಸ್ ಇಬ್ರು ಕೂಡ ಒಂದೇ ಓವರಲ್ಲಿ ಔಟ್ ಆಗ್ತಾರೆ, ಹೇಸಲ್ವುಡ್ ಓವರಲ್ಲಿ. ದಟ್ ವಾಸ್ ದ ಇನಿಷಿಯಲಿ ಟರ್ನಿಂಗ್ ಪಾಯಿಂಟ್ ಅಂತ ಹೇಳ್ಬೇಕು. ಬಟ್ ಸ್ಟಿಲ್ ಶ್ರೇಯಸ್ ಶರ್ಮಾ 1 ಓವರ್ ಚೆನ್ನಾಗಿ ಮಾಡಿದನು. ಅವ್ನು ಸೆಕೆಂಡ್ ಓವರಲ್ಲಿ 4 ಬಾಲ್ ಚೆನ್ನಾಗಿ ಮಾಡಿದ್ದ. ಬಟ್ ಸ್ಟಿಲ್ ಲಾಸ್ಟ್ 2 ಬಾಲ್ಸ್ ಇಟ್ ವೆಂಟ್ ಫಾರ್ 10 ರನ್ಸ್. ಸೊ ಮತ್ತೆ ಮೊಮೆಂಟಮ್ ತುಂಬ ಶಿಫ್ಟ್ ಆಯಿತು ಅಂತ ಹೇಳ್ಬೇಕು ಪಂಜಾಬ್ ಕಡೆ. ಅದಾದಮೇಲೆ ಭುವನೇಶ್ವರ್ ಕುಮಾರ್ ಕೂಡ ಬಂದ. ಬಟ್ ನೆಹಾಲ್ ವಧೇರಾ ವಾಸ್ ಇನ್ ರಿಚ್ ಫಾರ್ಮ್ ಇಷ್ಟಡೆ ಅಂತ ಹೇಳ್ಬೇಕು. ಇಡೀ ಮ್ಯಾಚ್ ಮೊಮೆಂಟಮ್ನ ಅವನೇ ಹೆಗ್ಲ ಮೇಲೆ ಇಟ್ಕೊಂಡು ಪಂಜಾಬ್ ಕಡೆ ತುಂಬಾ ಚೆನ್ನಾಗಿ ಬ್ಯಾಟಿಂಗ್ ಆಡ್ದ. ಇಫ್ ನಾಟ್ ಫಾರ್ ನೆಹಾಲ್ ವಧೇರಾ ನಿನ್ನೆ ಮ್ಯಾಚ್ ವುಡ್ ಹ್ಯಾವ್ ಬೀನ್, ನನ್ನ ಪ್ರಕಾರ RCB ವುಡ್ ಹ್ಯಾವ್ ವನ್ ದಟ್ ಮ್ಯಾಚ್ ಅಂತ ಹೇಳ್ಬೋದು. ಬಟ್ ನೆಹಾಲ್ ವಧೇರಾ ಪ್ಲೇಡ್ ಎ ಬ್ಲೈಂಡರ್ ಆಫ್ ಎನ್ ಇನ್ನಿಂಗ್ಸ್. ಆಮೇಲೆ ಒಳ್ಳೆ ಕ್ಯಾಮಿಯೋ ಅಂತ ಹೇಳ್ಬೇಕು. ಅದಾದಮೇಲೆ ಮತ್ತೆ ಶ್ರೇಯಸ್ ಶರ್ಮಾ ಒಂದು 3ನೇ ಓವರಲ್ಲಿ ಬಂದು ಮತ್ತೆ ಒಡ್ಸ್ಕೊಂಡ, ಆಲ್ ಬಿಕಾಸ್ ಆಫ್ ಗುಡ್ ಬ್ಯಾಟಿಂಗ್ ಬೈ ನೆಹಾಲ್ ವಧೇರಾ. ಅದಾದಮೇಲೆ ಶಶಾಂಕ್ ಸಿಂಗ್ ಬಂದ. ಬಟ್ ಸ್ಟಿಲ್ ಶಶಾಂಕ್ ಸಿಂಗ್ ಕೂಡ ಏನೂ ಅಷ್ಟೇನು ಹೊಡಿಯೋಕ್ಕಾಗಿಲ್ಲ. ಭುವನೇಶ್ವರ್ ಕುಮಾರ್ಗೆ ವಿಕೆಟ್ ಹೋಗ್ಸ್ದ. ಲಾಸ್ಟಲ್ಲಿ ಸ್ಟಾಯ್ನಿಸು 6 ಹೊಡೆದು ವಿನ್ ಮಾಡಿಸ್ದ ಅಂತ ಹೇಳಬೇಕು ಪಂಜಾಬ್ ಕಿಂಗ್ಸ್ಗೆ. ಆ್ಯಂಡ್ ದಿಸ್ ಈಸ್ ದ 3rd ಕನ್ಸಿಕ್ಯೂಟಿವ್ ಲಾಸ್ ಫಾರ್ RCB ಇನ್ ದೇರ್ ಹೋಮ್ ಗ್ರೌಂಡ್ ಚಿನ್ನಸ್ವಾಮಿ ಅಂತ ಹೇಳಬೇಕು. ನಮಗೆ ಹೋಮ್ ಅಡ್ವಾಂಟೇಜೇ ಅನ್ನೋದಿಲ್ಲ, ಪಿಚ್ ಪ್ರಾಬ್ಲಮ್ಮ, ಗ್ರೌಂಡ್ ಪ್ರಾಬ್ಲಮ್ಮ, ಅಥವಾ ನಮ್ಮ ಫ್ಯಾನ್ಸ್ ಅಲ್ಲಿ ಹೋಗಿ ಅಷ್ಟು ಸಪೋರ್ಟ್ ಮಾಡ್ತೀವಿ ಅನ್ನೋ ಕೊಬ್ಬಿದೆಯಾ RCB ಪ್ಲೇಯರ್ಸ್ಗೆ ಅಂತ ನಿಜವಾಗ್ಲೂ ಗೊತ್ತಿಲ್ಲ. ದೇ ಶುಡ್ ಕ್ವಿಕ್ಲಿ ಟರ್ನ್ ಅರೌಂಡ್ ವೆನ್ ಇಟ್ ಕಮ್ಸ್ ಟು ಪ್ಲೇ ಇನ್ ಚಿನ್ನಸ್ವಾಮಿ ಅಂತ ಹೇಳಬೇಕು. ಇಲ್ಲಾಂದರೆ ತುಂಬ ಕಷ್ಟ ಇದೆ. ಆ್ಯಂಡ್ ಪಂಜಾಬ್ಗೆ ಇಟ್ ವಾಸ್ ಎ ವೆರಿ ಗುಡ್ ವಿಕ್ಟ್ರಿ ಫಾರ್ ದೆಮ್ ಅಂತ ಹೇಳಬೇಕು. ಪಾಯಿಂಟ್ಸ್ ಟೇಬಲ್ ವಿಚಾರದಲ್ಲಿ RCB 4th ಪ್ಲೇಸಲ್ಲಿದ್ದಾರೆ. ಆಮೇಲೆ ಪಂಜಾಬ್ ಕಿಂಗ್ಸ್ ಅವ್ರು 2nd ಪ್ಲೇಸಲ್ಲಿದ್ದಾರೆ. ಸೊ ಇವತ್ತಿನ ಮ್ಯಾಚ್ ವಿಚಾರದಲ್ಲಿ ಇವತ್ತು ಡಬಲ್ ಹೆಡರ್ ಇದೆ. ಫಸ್ಟ್ ಮ್ಯಾಚ್ ಬಂದ್ಬಿಟ್ಟು GT ವರ್ಸಸ್ DC ಇನ್ ಅಹಮದಾಬಾದ್. ಆಮೇಲೆ ಸೆಕೆಂಡ್ ಮ್ಯಾಚ್ ಬಂದ್ಬಿಟ್ಟು ರಾಜಸ್ಥಾನ್ ರಾಯಲ್ಸ್ ವರ್ಸಸ್ LSG ಇನ್ ಜೈಪುರ್. ವೆರಿ ಮಚ್ ಲುಕಿಂಗ್ ಫಾರ್ವರ್ಡ್ ಟು ದ ಗೇಮ್ಸ್.